ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನಥಿಂಗ್ ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. CMF ಬೈ ನಥಿಂಗ್. ನಥಿಂಗ್ ಅವರು CMF ಬ್ರ್ಯಾಂಡಲ್ಲಿ ಇನ್ನೊಂದು ಹೊಸ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಸ್ಪೆಷಲ್ ಬಾಕ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಈ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಪ್ರೀಮಿಯಮ್ ಆಗಿದೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ CMF ಬೈ ನಥಿಂಗ್ ಫೋನ್ 2 Pro ಸಿಗ್ತಾ ಇದೆ. ತುಂಬ ಯುನೀಕ್ ಆಗಿರುವಂಥ ಬಾಕ್ಸು. ಇದರ ಜೊತೆಗೆ 2 ಟ್ರೂ ವೈರ್ಲೆಸ್ ಇಯರ್ಬಡ್ಸ್ನ ಕೂಡ ಕೊಟ್ಟಿದ್ದಾರೆ. CMF ಬೈ ನಥಿಂಗ್ ಬಡ್ಸ್ 2 ಪ್ಲಸ್, ಇನ್ನೊಂದು CMF ಬೈ ನಥಿಂಗ್ ಬಡ್ಸ್ 2. ಎರಡೂ ಕೂಡ ನೋಡೋದಕ್ಕೆ ಒಂದೇ ರೀತಿ ಇದೆ. ಇದ್ರ ಹಿಂದ್ಗಡೆ ಪ್ರೈಸು 1,000 ಡಿಫ್ರೆನ್ಸ್ ಇದೆ. ಸೊ ಈ ಬಡ್ಸ್ 2 ಬಂದ್ಬಿಟ್ಟು 3,000 ರೂಪಾಯಿ, ಬಡ್ಸ್ 2 ಪ್ಲಸ್ ಬಂದ್ಬಿಟ್ಟು 4,000 ರೂಪಾಯಿ ಇದೆ. ಈ ಬಾಕ್ಸ್ ಮೇಲೆ ಮೋಸ್ಟ್ಲಿ ಲಾಂಚ್ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಕಡಿಮೆಗೆ ಲಾಂಚ್ ಆಗುತ್ತೆ. ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಈ ಒಂದು CMF ಫೋನ್ 2 Pro ಏನಿದೆ, ಇದು ಬೇಸ್ ವೇರಿಯಂಟು ಒಂದು 17,000 ರೇಂಜಲ್ಲಿ ಲಾಂಚ್ ಆಗ್ಬೋದಂತೆ. 17,000 ನೋಡೋಣ ಈ ಪ್ರೈಸ್ ರೇಂಜಿಗೆ ವರ್ತಾ. ಇನ್ನೊಂದು ವಿಡಿಯೋ ಬರುತ್ತೆ. ಇಷ್ಟೇ ಅಲ್ಲ, ಈ ಬಾಕ್ಸಲ್ಲಿ ಇದನ್ನು ನಾವು ಕೆಳಗಡೆ ಸ್ಲೈಡ್ ಮಾಡಿದ್ರೆ ಕೆಲವೊಂದು ಆಕ್ಸೆಸರೀಸ್ನ ಕೂಡ ಕೊಟ್ಟಿದ್ದಾರೆ. ತುಂಬ ಯುನೀಕ್ ಆಗಿರುವಂಥ ಬಾಕ್ಸು, ತುಂಬ ಯುನೀಕ್ ಆಗಿರುವಂಥ ಆಕ್ಸೆಸರೀಸು. ಮೊದಲನೇದಾಗಿ ನಮಗೆ ಕೇಸ್ ನೋಡ್ತಾ ಇದ್ದೀರಾ, ಕೇಸ್ ಸಿಗ್ತಾ ಇದೆ. ನಂತರ ಇದೇನೋ ಇಂಟರ್ಚೇಂಜಬಲ್ ಲೆನ್ಸಸ್ ಅಂತೆ. ಈ ಕೇಸ್ ಮೇಲ್ಗಡೆ ಯೂನಿವರ್ಸಲ್ ಕವರ್ ಅಂತ ಕೊಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಂತರ ಒಂದು ವಾಲೆಟ್ ಆ್ಯಂಡ್ ಸ್ಟ್ಯಾಂಡ್ ಅಂತೆ, ಇದು ಕೂಡ ತುಂಬ ಯುನೀಕ್ ಆಗಿದೆ. ನಂತರ ಒಂದು ಲ್ಯಾನ್ಯಾರ್ಡು, ದಾರ ಅಂದರೆ ಫೋನಿಗೆ ಸಿಗಾಕೊಳ್ಳುವಂಥ ದಾರ, ಆಯಿತಾ. ಸೊ ಇಷ್ಟು ಎಕ್ಸೆಸರೀಸ್ ಇದೆ. ಪ್ರತಿಯೊಂದನ್ನು ಕೂಡ ನಾನಿವತ್ತು ಅನ್ಬಾಕ್ಸ್ ಮಾಡ್ತೀನಿ. ಫಸ್ಟು ಈ ಬಡ್ಸ್ಗಳನ್ನು ಅನ್ಬಾಕ್ಸ್ ಮಾಡ್ತೀನಿ. CMF ಬೈ ನಥಿಂಗ್ ಬಡ್ಸ್ 2. ಈ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಈ ಬಾಕ್ಸ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದನ್ನು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ಒಂದು ಕೇಸ್ ನೋಡೋಕ್ಕೆ ಸಿಗುತ್ತೆ. ತುಂಬ ಪ್ರೀಮಿಯಮ್ ಲುಕ್ಕು, ಪ್ರೀಮಿಯಮ್ ಬಿಲ್ಡನ್ನು ಹೊಂದಿರುವಂಥ ಕೇಸು. USB Type-C ಚಾರ್ಜಿಂಗ್ ಇದೆ, LED ಇಂಡಿಕೇಟರ್ ಇದೆ. ನಾವಿದನ್ನು ಫಿಡ್ಜೆಟ್ ಸ್ಪಿನ್ನರ್ ರೀತಿ ಕೂಡ ಯೂಸ್ ಮಾಡ್ಕೋಬೋದು, ಸ್ಟ್ರೆಸ್ ಬಸ್ಟ್ ಮಾಡೋದಕ್ಕೆ, ಆಯಿತಾ. ಯೂಶ್ವಲಿ ಸ್ಟ್ರೆಸ್ ಆಗೋ ಟೈಮಲ್ಲೆಲ್ಲ ಏನಾರು ಹಿಂಗೆ ಮಾಡ್ತಿರ್ತೀವಲ್ವ, ಸೊ ಆ ರೀತಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಒಳಗಡೆ ಇರುವಂಥ ಬಡ್ಸ್ನ ಕ್ವಾಲಿಟಿ ಕೂಡ ಆ್ಯಕ್ಚುಲಿ ತುಂಬ ಪ್ರೀಮಿಯಮ್ ಆಗಿದೆ. ಸೊ ಇದು ನಂಗೆ ಅನ್ನಿಸ್ದಂಗೆ 2,000 ರಿಂದ 2,500 ರೇಂಜಲ್ಲಿ ಲಾಂಚ್ ಆಗ್ಬೋದು. ಪೇರ್ ಮಾಡೋದಕ್ಕೆ ಒಳಗಡೆ ಒಂದು ಬಟನ್ನ ಕೂಡ ಕೊಟ್ಟಿದ್ದಾರೆ. ತುಂಬ ಪ್ರೀಮಿಯಮ್ ಆಗಂತೂ ಇದೆ, ಆಯಿತಾ. 2,000-2,500 ರೂಪಾಯಿಂದ ಅಂತ ಕೂಡ ಅನಿಸಲ್ಲ. ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಬಡ್ಸು. ಇದ್ರ ಕ್ವಾಲಿಟಿ ಬಗ್ಗೆ ಎಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ, ಆಯಿತಾ. ನೆಕ್ಸ್ಟು ಈ ಬಡ್ಸ್ 2 ಪ್ಲಸ್ಸಿಗೆ ಬಂತು ಅಂತ ಅಂದರೆ ಈ ಬಾಕ್ಸ್ ಕೂಡ ಆಲ್ಮೋಸ್ಟ್ ಒಂದೇ ರೀತಿ ಇದೆ. ಬಟ್ ಈ ಬಾಕ್ಸ್ ಮೇಲೆ ಹೈರೆಸ್ ಆಡಿಯೋ, ವೈರ್ಲೆಸ್ ಮತ್ತು LDAC ಅಂತ ಬರೆದಿದೆ, ಆಯಿತಾ. ಆ ರೀತಿ ಯಾವುದೇ ಒಂದು ಫೀಚರ್ ನಮಗೆ ಈ ಬಡ್ಸ್ 2ನಲ್ಲಿ ಸಿಗ್ತಾ ಇಲ್ಲ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ಒಂದು ಕೇಸ್ ನೋಡೋಕ್ಕೆ ಸಿಗುತ್ತೆ. ಬಣ್ಣ ಬದಲಾಗಿದೆ, ಕ್ವಾಲಿಟಿ ತುಂಬ ಸಿಮಿಲರ್ ಅಂತ ಅನ್ನಿಸ್ತಾ ಇದೆ. ಈ ಬಡ್ಸ್ 2ನಲ್ಲಿದ್ದಂಥ ವೀಲ್ ಒಂದು ರೀತಿ ಟ್ರಾನ್ಸ್ಪರೆಂಟ್ ಇದೆ, ಬಟ್ ಇದು ಆ ರೀತಿ ಟ್ರಾನ್ಸ್ಪರೆಂಟ್ ಇಲ್ಲ. ಕ್ವಾಲಿಟಿ ಎರಡೂ ಚೆನ್ನಾಗೇ ಇದೆ, ಆಯಿತಾ. ಎರಡು ಕೂಡ ರೊಟೇಟ್ ಆಗುತ್ತೆ. ಈ 2 ವೀಲ್ಗೂ ಸಹ ನಾವು ಲ್ಯಾನ್ಯಾರ್ಡನ್ನು, ದಾರವನ್ನು ಹಾಕೋಬೋದು. ಇನ್ನು ಬಡ್ಸ್ 2 ಪ್ಲಸ್ಸಲ್ಲಿರುವಂಥ ಬಡ್ಸ್ನ ಕ್ವಾಲಿಟಿ ಈ ಬಡ್ಸ್ 2 ಒಳಗಿರುವಂಥ ಬಡ್ಸ್ ರೀತಿಯಲ್ಲೇ ಇದೆ, ಆಯಿತಾ. ತುಂಬ ಕನ್ಫ್ಯೂಷನ್ನು. ಹೆಸರನ್ನೇ ಬಡ್ಸ್ 2 ಅಂತ ಇಟ್ಟಿದ್ದಾರೆ. ಇದ್ರ ಒಳಗಡೆ ಇರುವಂಥ ಈ ಬಡ್ಸಿಗೂ ಬಡ್ಸೆ ಅಂತ ಕರಿಬೇಕಲ್ವಾ, ಸೊ ಕನ್ಫ್ಯೂಷನ್ ಆಗುತ್ತೆ. ಎರಡು ಕೂಡ ತುಂಬ ಸಿಮಿಲರ್, ಆಯಿತಾ. ಏನು ನಿಮಗೆ ಡಿಫ್ರೆನ್ಸ್ ಕಾಣಲ್ಲ, ಆಯಿತಾ. ಎರಡು ಒಂದೇ ರೀತಿ ಇದೆ, ಬಣ್ಣ ಚೇಂಜ್ ಅಷ್ಟೇ, ಆಯಿತಾ. ಸೊ ಅದನ್ನು ಬಿಟ್ಟರೆ ಕ್ವಾಲಿಟಿ ವೈಸ್ ಆಬ್ವಿಯಸ್ಲಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಏನಕ್ಕೆ ಅಂತಂದರೆ ಹೈರೆಸ್ ಆಡಿಯೋ, LDAC ಸಪೋರ್ಟ್ ಎಲ್ಲ ಇದೆ. ಸೊ ಈ ಕಾರಣದಿಂದ. ಸೊ ಅದು ಬಿಟ್ಟರೆ ಬಿಲ್ಡ್ ಕ್ವಾಲಿಟಿ ವೈಸ್ ಎರಡು ಕೂಡ ತುಂಬ ಸಿಮಿಲರ್. ಇದರಲ್ಲೂ ಕೂಡ Type-C ಚಾರ್ಜಿಂಗು, LED ಇಂಡಿಕೇಟರ್ ಎಲ್ಲ ಇದೆ. ಈ 2 ಹೆಡ್ಫೋನ್ಗಳ ಬಾಕ್ಸ್ನಲ್ಲಿ ನಮಗೆ ಈ ಕೇಸ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಈ ಎರಡರಲ್ಲೂ ಬೇರೆಯೂ ಸಹ ಸಿಗ್ತಾ ಇಲ್ಲ. ಇನ್ನು ಬನ್ನಿ ಡೈರೆಕ್ಟಾಗಿ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ CMF ಬೈ ನಥಿಂಗ್ ಫೋನ್ 2 Pro ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಸಿಂಪಲ್ ಆಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಈ ಬಾಕ್ಸನ್ನು ಓಪನ್ ಮಾಡಿ ಇದನ್ನು ಸ್ಲೈಡ್ ಮಾಡಿದ್ರೆ ನಮಗೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ವೆಲ್ಕಮ್ ಟು ನಥಿಂಗ್ ಅಂತ ಏನೋ ಕಥೆಯನ್ನು ಬರೆದಿದ್ದಾರೆ.
ಇದ್ರ ಒಳಗಡೆ ನಮಗೆ ಒಂದು ಬ್ಯಾಕ್ ಕವರ್ ಸಿಗ್ತಾ ಇದೆ ಆಯಿತಾ, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು, ಕ್ವಾಲಿಟಿ ಚೆನ್ನಾಗಿದೆ. ನಥಿಂಗ್ ಅವ್ರ ಕಡೆಯಿಂದ ಈ ರೀತಿ ಒಂದು ಬ್ಯಾಕ್ ಕವರ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಈ ಬಾಕ್ಸ್ ಒಳಗೆ ಬ್ಯಾಕ್ ಕವರ್ ಕೊಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನಕ್ಕೆ ಅಂದರೆ ಕಳೆದ ಬಾರಿ ಲಾಂಚ್ ಆಗಿದ್ದಂಥ CMF ಫೋನು ಇಷ್ಟು ದೊಡ್ಡ ಬಾಕ್ಸಲ್ಲಿ ಲಾಂಚ್ ಆಗಿರಲಿಲ್ಲ ಆಯಿತಾ. ತುಂಬ ಸಣ್ಣ ಬಾಕ್ಸ್ ಕೊಡೋರು, ಅದರಲ್ಲಿ ಚಾರ್ಜರ್ ಕೂಡ ಇರ್ತಿರ್ಲಿಲ್ಲ, ಯಾವುದೇ ಬ್ಯಾಕ್ ಕವರ್ ಕೂಡ ಇರ್ತಿರ್ಲಿಲ್ಲ. ಈ ಸಲ ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ, ನೋಡೋಣ ಬೇರೆ ಏನೇನಿದೆ ಅಂತ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಅಂತ ಅನ್ನಿಸ್ತಾ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಇದನ್ನು ಬಿಟ್ಟರೆ ಇದ್ರ ಒಳಗಡೆ ಒಂದು USB Type-C ಇಂದ Type-C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲ್ನ ಕ್ವಾಲಿಟಿ ಮಾತ್ರ ಬೆಂಕಿಯಾಗಿದೆ. ಇದ್ರ ಮೇಲೂ ಕೂಡ ನಥಿಂಗ್ ಅಂತ ಬರೆದಿದ್ದಾರೆ. ನಂತರ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು. ಜೊತೆಗೆ ಫೈನಲಿ ನಥಿಂಗ್ ಅವರು ಈ CMF ಫೋನ್ 2 Pro ಬಾಕ್ಸ್ ಒಳಗೆ ಚಾರ್ಜರ್ನ ಕೊಟ್ಟಿದ್ದಾರೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಂತೆ. ಇದು ಗ್ಲೋಬಲಾಗಿ ಲಾಂಚ್ ಆಗ್ತಾ ಇದೆ, ಆದರೆ ಚಾರ್ಜರ್ನ ನಮ್ಮ ದೇಶದಲ್ಲಿ ಮಾತ್ರ ಕೊಡ್ತಾ ಇರೋದವರು, ಬೇರೆ ಯಾವ ದೇಶದಲ್ಲೂ ಕೂಡ ಈ ಚಾರ್ಜರ್ನ ಕೊಡ್ತಾ ಇಲ್ಲ. ಸೂಪರ್ ವಿಷಯ. ಇದು 33 ವ್ಯಾಟಿನ ಚಾರ್ಜರು, ಏನು ಕೊಡದಿರೋದಕ್ಕಿಂತ 33 ವ್ಯಾಟ್ ಕೊಟ್ಟಿದ್ದಾರಲ್ವಾ, ಬೆಂಕಿ ವಿಷಯ. ಇದ್ರ ಮೇಲೂ ಕೂಡ CMF ಬೈ ನಥಿಂಗ್ ಎಂದು ಲೋಗೋ ಇದೆ, ಅದು ಕೂಡ Type-C ಚಾರ್ಜಿಂಗ್ ಆಯಿತಾ, ಬೆಂಕಿ ವಿಷಯ ಅಂತೀನಿ. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ತುಂಬ ಯುನೀಕ್ ಆಗಿರುವಂಥ ಸಿಮ್ ಎಜೆಕ್ಷನ್ ಪಿನ್. ಕಳೆದ ಬಾರಿ ಕೂಡ ಇದೇ ರೀತಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದರು. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಕಳೆದ ಬಾರಿ ಕೂಡ ಈ ರೀತಿ ಒಂದು ಸರ್ಕ್ಯುಲಾರ್ ಇದನ್ನು ಕೊಟ್ಟಿದ್ದರು, ಸ್ಕ್ರೂ ರಿಮೂವ್ ಮಾಡ್ಬೋದು, ಡಿಟ್ಯಾಚಬಲ್ ಆಯಿತಾ. ಇಲ್ಲೊಂದು ಸ್ಕ್ರೂ ಇದೆ, ಇಲ್ಲೊಂದು ಸ್ಕ್ರೂ ಇದೆ, ಟೋಟಲ್ 4 ಸ್ಕ್ರೂಗಳಿದೆ. ಇದೆಲ್ಲದನ್ನು ಕೂಡ ನಾವು ರಿಮೂವ್ ಕೂಡ ಮಾಡ್ಬೋದು. ಕ್ಯಾಮ್ರಾ ಬಂಪ್ ಮಾತ್ರ ದೊಡ್ಡದಾಗೇ ಇದೆ ಈ ಸಲ ಆಯಿತಾ. ಸೊ ಇನ್ಡೆಪ್ತ್ ವಿಡಿಯೋ ಇದ್ರ ಬಗ್ಗೆ ಆಮೇಲೆ ಬರುತ್ತೆ. ಸೊ ಫ್ರಂಟಲ್ಲಿ ಯೂನಿಫಾರ್ಮ್ ಬೆಸಲ್ ಇದೆ ಲೆವೆಲ್ಗೆ, ಮತ್ತು ಸ್ಕ್ರೀನ್ ಗಾರ್ಡ್ ಕೂಡ ಹಾಕಿದ್ದಾರೆ ಗುರು ಫ್ರಂಟಲ್ಲಿ, ಒಳ್ಳೆ ವಿಷಯ. 17,000 ರೂಪಾಯಿಗೆ ಒಂದು ಯುನೀಕ್, ಅಂದರೆ ನಾರ್ಮಲ್ಗಿಂತ ಒಂದು ಡಿಫ್ರೆಂಟ್ ಆಗಿರುವಂಥ ಫೋನ್ ಅಂತ ಅನ್ಬೋದು ಆಯಿತಾ. ಸೊ ಫೋನ್ ಅಂತೂ ಡಿಫ್ರೆಂಟ್ ಅಂತೀನಿ ಆಯಿತಾ, ಡಿಫ್ರೆಂಟ್ ಆಗಿದೆ. ಸೊ ಇದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಬರುತ್ತೆ. ನೆಕ್ಸ್ಟು ಈ ಫೋನ್ನ ಜೊತೆಗೆ ಅವರು ನಮಗೆ ಬ್ಯಾಕ್ ಕವರ್ನ ಕೂಡ ಕೊಟ್ಟಿದ್ದಾರೆ. ಈ ಬ್ಯಾಕ್ ಕವರ್ ಇನ್ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಯೂನಿವರ್ಸಲ್ ಕವರ್ ಅಂತ ಇದ್ರ ಮೇಲ್ಗಡೆ ಬರೆದಿದ್ದಾರೆ ಆಯಿತಾ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ಒಂದು ಕೇಸ್ ನೋಡೋಕ್ಕೆ ಸಿಗ್ತಾ ಇದೆ, ಬಿಳಿ ಬಣ್ಣದ ಕೇಸು. ಇದರಲ್ಲಿ ನಮಗೆ ಮ್ಯಾಕ್ಸೇಫ್ ಸಹ ಕೊಟ್ಟಿದ್ದಾರೆ ಗುರು, ಕ್ರೇಜಿ. ಅಂದರೆ ನೀವು ಹಿಂದ್ಗಡೆ ಮ್ಯಾಕ್ಸೇಫ್ ರೀತಿ ಪವರ್ ಬ್ಯಾಂಕನ್ನು, ಮ್ಯಾಕ್ಸೇಫ್ ಚಾರ್ಜರನ್ನು ನೀವು ಈ ಬ್ಯಾಕ್ ಕವರ್ನ ಅಟ್ಯಾಚ್ ಮಾಡಿ ಯೂಸ್ ಮಾಡ್ಬೋದು. ಈ ಫೋನಲ್ಲಿ ಈ ರೀತಿ ಮ್ಯಾಕ್ಸೇಫ್ ಸಿಗಲ್ಲ ಆಯಿತಾ. ಈ ಬ್ಯಾಕ್ ಕವರ್ ನೀವು ಇದ್ರ ಮೇಲೆ ಹಾಕಿದ್ರೆ ಆಗ ನಿಮಗೆ ಈ ಒಂದು ಮ್ಯಾಕ್ಸೇಫ್ ಸಪೋರ್ಟ್ ಸಿಗುತ್ತೆ. ಸೂಪರ್ ವಿಷಯ. ಇದರ ಜೊತೆಗೆ ನಮ್ಗೆ ಇದ್ರ ಒಳಗಡೆ ಕೆಲವೊಂದು ಸ್ಕ್ರೂಸನ್ನು ಕೊಟ್ಟಿದ್ದಾರೆ, ಮತ್ತು ಈ ಸರ್ಕ್ಯುಲರ್ ಇದೆಯಲ್ವಾ, ಇದಕ್ಕೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ಬಿಳಿ ಬಣ್ಣದ್ದು. ನಂತರ ಸಿಮ್ ಎಜೆಕ್ಷನ್ ಪಿನ್ ಮತ್ತು ಸ್ಕ್ರೂ ಡ್ರೈವರ್ ರೀತಿಯಲ್ಲೂ ಕೆಲಸವನ್ನು ಮಾಡುವಂಥ ಒಂದು ಟೂಲನ್ನು ಕೊಟ್ಟಿದ್ದಾರೆ. ಬನ್ನಿ ಡೈರೆಕ್ಟಾಗಿ ಈ ಒಂದು ಬ್ಯಾಕ್ ಕವರನ್ನು ಈ ಫೋನಿಗೆ ಸ್ಕ್ರೂ ಮಾಡೋಣ. ಸೊ ಫಸ್ಟು ನಾವು ಇದರಲ್ಲಿರುವಂಥ ಸ್ಕ್ರೂನ ರಿಮೂವ್ ಮಾಡಬೇಕಾಗತ್ತೆ, 4 ಸ್ಕ್ರೂ. ಜೊತೆಗೆ ಈ ವೀಲ್ನ ಕೂಡ ರಿಮೂವ್ ಮಾಡಬೇಕು. ಫಸ್ಟು ಈ ವೀಲ್ ಓಪನ್ ಮಾಡಬೇಕಾದ್ರೆ ತುಂಬ ಕಷ್ಟ ಅನ್ನಿಸ್ತು. ಸೊ ಆಮೇಲೆ ಸ್ವಲ್ಪ ಲೂಸ್ ಮಾಡಿದ್ಮೇಲೆ ಈಗ ಆರಾಮಾಗಿ ಬರ್ತಾ ಇದೆ. ಸೊ 4 ಸ್ಕ್ರೂಗಳನ್ನು ತೆಗಿಯೋಣ ಈಗ. ಸೊ ಸ್ಕ್ರೂನೆಲ್ಲ ತೆಗೆದಿದ್ದೀನಿ. ಕಳೆದ ಬಾರಿ ಲಾಂಚ್ ಆಗಿದ್ದಂಥ CMF ಫೋನಲ್ಲಿ ನಾವು ಬ್ಯಾಕ್ ಪ್ಯಾನಲ್ನ ರಿಮೂವ್ ಮಾಡ್ಬೋದಾಗಿತ್ತು ಆಯಿತಾ. ಆದರೆ ಈ ಸಲ ಲಾಂಚ್ ಆಗಿರುವಂಥ CMF ಫೋನ್ 2 Proನಲ್ಲಿ ಆ ರೀತಿ ಯಾವುದೇ ಬ್ಯಾಕ್ ಪ್ಯಾನಲ್ನ ರಿಮೂವ್ ಮಾಡೋದಕ್ಕಾಗಲ್ಲ. ಜಸ್ಟ್ ನಾವು ಈ ಬ್ಯಾಕ್ ಕೇಸ್ ಏನಿದೆ ಇದನ್ನು ಇದ್ರ ಮೇಲ್ಗಡೆ ಅಟ್ಯಾಚ್ ಮಾಡಬೇಕು. ನೋಡ್ತಾ ಇದ್ದೀರಾ, ಈ ರೀತಿ ಕಾಣುತ್ತೆ. ಹಿಂದ್ಗಡೆ ಈ ಬಿಳಿ ಬಣ್ಣದ ಹಾಕಿದ ಮೇಲೆ ಲುಕ್ ವೈಸ್ ಅಂತ ಏನೋ ಜಾತ್ರೆ ಅನ್ನಿಸ್ತಾ ಇದೆ ನನಗೇನೋ. ಬಟ್ ಸ್ಟಿಲ್ ಬನ್ನಿ ಸ್ಕ್ರೂ ಹಾಕೋಣ. ಫೈನಲಿ ನಮಗೆ ಈ ಬ್ಯಾಕ್ ಕೇಸ್ನ ಜೊತೆಗೆ ಈ ಫೋನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಡಿಫ್ರೆಂಟ್ ಆಗಿದೆ ಆಯಿತಾ, ನೋಡೋಕ್ಕೆ ತುಂಬ ಡಿಫ್ರೆಂಟಾಗೇ ಇದೆ. ನಾವು ರೋಡಲ್ಲಿ ಮಾತಾಡ್ಕೊಂಡು ಹೋಗ್ತಾಯಿದ್ರೆ ಜನ ನೋಡ್ಬಿಟ್ಟು ಒಂಥರ ತಿರ್ಕೊಂಡು ಹೋಗ್ತಾರೆ ಆಯಿತಾ, ನೋಡ್ಬಿಟ್ಟು ಏನು ಗುರು ವಿಚಿತ್ರವಾಗಿದೆ ಫೋನ್ ಅಂತ. ಸೊ ಲುಕ್ ವೈಸು ಓಕೆ ಅಂತೀನಿ ಆಯಿತಾ, ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಅಂತೀನಿ, ಡಿಫ್ರೆಂಟ್ ಆಗಿದೆ ಒಟ್ಟಿಗೆ.
ಸೊ ಬ್ಯಾಕ್ ಕೇಸ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಒಂಥರ ಮ್ಯಾಟು ಸ್ಮಡ್ಜಸ್ ಎಲ್ಲ ಆಗಲ್ಲ, ಸೂಪರ್ ವಿಷಯ. ಸೊ ನಾವು ಈ ಬ್ಯಾಕ್ ಕವರ್ನ ಯೂಸ್ ಮಾಡಿಕೊಂಡು ಈ ಉಳಿದ ಆಕ್ಸೆಸರೀಸ್ಗಳನ್ನು ನಾವು ಯೂಸ್ ಮಾಡ್ಬೋದು. ಫಸ್ಟು ಈ ಲ್ಯಾನ್ಯಾರ್ಡನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಲ್ಯಾನ್ಯಾರ್ಡ್ ನೋಡೋಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಈ ಒಂದು ಲ್ಯಾನ್ಯಾರ್ಡ್ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ಹಸುಗೆ ಮೂಗ್ದಾರ ಬರೋದು ಗೊತ್ತಾ, ಸೇಮ್ ಅದೇ ರೀತಿ ಇದೆ. ನೀವು ಬೇಕಾದ್ರೆ ಇದರಿಂದ ನಿಮ್ಮ ನಾಯಿಗೆ ಕುತ್ತಿಗೆಗೆ ಬೆಲ್ಟ್ ಹಾಕೊಂಡು ನೀವು ಬೇಕಾದ್ರೆ ಹೊರಗಡೆ ಕರ್ಕೊಂಡು ಹೋಗ್ಬೋದು, ಆ ಥರ ಇದೆ ಆಯಿತಾ. ಸಾಲಿಡ್ ಆಗಿದೆ ಮಾತ್ರ. ಫೋನಿಗೆ ಇದನ್ನು ಅಟ್ಯಾಚ್ ಮಾಡಬೇಕು, ಬನ್ನಿ ಡೈರೆಕ್ಟಾಗಿ ಅಟ್ಯಾಚ್ ಮಾಡೋದಕ್ಕೆ ಸೊ ಒಂದು ನೋಡಿ ಈ ಥರ ಒಂದು ಸ್ಕ್ರೂನ ಕೊಟ್ಟಿದ್ದಾರೆ. ನಾವು ಈ ಸ್ಕ್ರೂವನ್ನು ಬಿಚ್ಚಿ ಇದನ್ನು ಅಟ್ಯಾಚ್ ಮಾಡಿದ್ರೆ ಮುಗೀತು. ಸೊ ಜಸ್ಟ್ ತಿರುಗಿಸ್ಬೇಕು ಇದನ್ನು, ಇಷ್ಟೇ ಸಿಂಪಲ್ ನೋಡಿ, ಸಿಂಪಲ್. ಈಗ ಈ ಒಂದು ಲ್ಯಾನ್ಯಾರ್ಡನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡಿದ್ರೆ ಮುಗೀತು. ಲಿಟ್ರಲಿ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಂದರೆ ತಿರುಗಿಸ್ಬೋದು ಬೇಕಾದ್ರೆ ಹಿಂಗೆ ನೋಡಿ, ಫುಲ್ ಕಾನ್ಫಿಡೆನ್ಸ್ ಬರುತ್ತೆ, ಅಷ್ಟು ಟೈಟಾಗಿ ಕೂತ್ಕೊಂಡಿದೆ, ಅಲ್ಲ ಆಡಲ್ಲ ಮಾತ್ರ. ಕ್ರೇಜಿ. ಲೂಸ್ ಏನಾರು ಆಗಿದೆಯಾ? ಏನೂ ಲೂಸ್ ಆಗಿಲ್ಲ. ಬೇಕಾದರೆ ಹಿಂಗೆ ಅನ್ಕೊಂಬಿಟ್ಟು ರೋಡಲ್ಲಿ ಹೋಗ್ಬೋದು ನೀವು. ಮುಂಚೆ ಎಲ್ಲ ಹಳೇ ನೋಕಿಯಾ ಫೋನ್ಗಳನ್ನು ಕುತ್ತಿಗೆಗೆ ಈ ಥರ ನೇತಾಕೊಂಡು ಹೋಗೋರಲ್ಲ, ಸೊ ಆ ರೀತಿ. ಬಟ್ ಯಾವನು ಇಷ್ಟುದ ಹಿಂಗೆ ನೇತಾಕತ್ತಂಗೆ ಇಲ್ಲಿ ನೋಡಿ ಹಿಂಗೆ ಕಾಣತ್ತಿದು. ಫೈಲ್ ನಾವು ಅಡ್ಜಸ್ಟ್ ಮಾಡ್ಕೋಬೋದು, ಬೇಕು ಅಂದರೆ ಹೈಟ್ನ ನೋಡಿ, ಹೈಟು ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು ಬೇಕಂದರೆ. ID ಕಾರ್ಡ್ ಥರ ಆಗುತ್ತೀಗ. ಕ್ರೇಜಿ ಅಲ್ವಾ, ಸಖತ್ ಮಾಡಲೋ. ಹೀಗೆ ನಥಿಂಗ್ ಅವರು ಇನ್ನೂ ಯಾವ್ಯಾವ ರೀತಿ ವಿಚಿತ್ರ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿ ನಮ್ಮ ಹತ್ರ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಮುಂದಿನ ಪ್ರಾಡಕ್ಟಿಗೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಲೆಟ್ ಆ್ಯಂಡ್ ಸ್ಟ್ಯಾಂಡು, ಆಯಿತಾ. ಸೊ ಇದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಫಸ್ಟ್ ಇದನ್ನು ರಿಮೂವ್ ಮಾಡಿಬಿಡೋಣ. ರಿಮೂವ್ ಮಾಡೋದು ತುಂಬ ಸಿಂಪಲ್, ಆಯಿತಾ. 2 ಸಲ ರೊಟೇಟ್ ಮಾಡಿದ್ರೆ ಬಿಚ್ಕೊಂಡ್ಬಿಡುತ್ತೆ. ಇದು ಅಷ್ಟೇ, ಒಂದು 2 ಸಲ ತಿರುಗಿಸಿದ್ರೆ ಮುಗೀತು. ನಮಗೆ ಈ ವಾಲೆಟ್ ಆ್ಯಂಡ್ ಸ್ಟ್ಯಾಂಡ್ನ ಬಾಕ್ಸ್ ಈ ರೀತಿ ಇದೆ. ಇದನ್ನು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ಒಂದು ವಾಲೆಟ್ ನೋಡೋಕ್ಕೆ ಸಿಗುತ್ತೆ. ಇದರೊಳಗಡೆ ಇದನ್ನು ಬಿಟ್ಟರೆ ಬೇರೇನೂ ಸಹ ಇಲ್ಲ, ಯಾವುದೇ ಯೂಸರ್ ಮ್ಯಾನ್ಯುವಲ್ ಸಹ ಇಲ್ಲ. ನಾವು ಈ ಒಂದು ವಾಲೆಟನ್ನು ಈ ಫೋನ್ನ ಹಿಂದೆ ಈ ರೀತಿ ಅಟ್ಯಾಚ್ ಮಾಡ್ಬೋದು. ಆಗಲೇ ತೋರಿಸ್ತಾ ಇಲ್ವ ನಿಮಗೆ ಈ ಕೇಸಲ್ಲಿ ಮ್ಯಾಗ್ಸೇಫ್ ಇದೆ ಅಂತ. ಸೊ ಆ ಒಂದು ಮ್ಯಾಗ್ನೆಟ್ನ ಮುಖಾಂತರ ಈ ಒಂದು ವಾಲೆಟ್, ಈ ಒಂದು ಪರ್ಸು ನಮಗೆ ಅಟ್ಯಾಚ್ ಆಗುತ್ತೆ. ಇದರಲ್ಲಿ ನಾವೊಂದು 2 ಕಾರ್ಡನ್ನು ಕೂಡ ಇಟ್ಕೊಬೋದು. ಕ್ರೆಡಿಟ್ ಕಾರ್ಡೋ, ಡೆಬಿಟ್ ಕಾರ್ಡೋ, ಏನೋ ಒಂದು ಕಾರ್ಡು, ವಿಸಿಟಿಂಗ್ ಕಾರ್ಡೋ ಏನಾದರೂ ಇದ್ರೊಳಗಡೆ ನಾವು ಇಟ್ಕೋಬೋದು. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಇಟ್ಕೊಂಡು ನಾವು ಫೋನ ನಾರ್ಮಲಿ ಈ ರೀತಿ ಯೂಸ್ ಮಾಡ್ಬೋದು. ಐಫೋನ್ಗೂ ಸಹ ಸಿಮಿಲರ್ ಆಕ್ಸೆಸರೀಸ್ಗಳು ಸಿಗುತ್ತೆ. ಅದೇ ರೀತಿ CMF ಬೈ ನಥಿಂಗಲ್ಲೂ ಕೂಡ ನಮಗೆ ಸಿಗ್ತಾ ಇದೆ. ಇದ್ರ ಕ್ವಾಲಿಟಿ ಮಾತ್ರ ಬೆಂಕಿಯಾಗಿದೆ, ಆಯಿತಾ. ಸಖತ್ ಒಳ್ಳೆ ಕ್ವಾಲಿಟಿ, ಪ್ರೀಮಿಯಮ್ ಅಂತ ಅನಿಸುತ್ತೆ. ಕಲರ್ ಕೂಡ ಈ ಒಂದು ವೈಟ್ ಬ್ಯಾಕ್ಗ್ರೌಂಡಿಗೆ ಮ್ಯಾಚ್ ಆಗ್ತಾಯಿದೆ, ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಈ ಒಂದು ಲ್ಯಾನ್ಯಾರ್ಡ್ ಕೂಡ ಅಷ್ಟೇ ನೋಡಿ, ಸೇಮ್ ಇದು ಸಿಗ್ನೇಚರ್ ಕಲರು CMF ಅವ್ರದ್ದು. ಅವರು ಕಳಿಸಿರುವಂಥ ಈ ಟೂಲ್ ಕೂಡ ಅಷ್ಟೇ, ಒಂದು ರೀತಿ ಆರೆಂಜ್ ಕಲರು. ಸೊ ತುಂಬ ಡಿಫ್ರೆಂಟ್ ಆಗಿದೆ, ಆಯಿತಾ. ಕ್ವಾಲಿಟಿ ತುಂಬ ಇಂಪ್ರೆಸ್ ಮಾಡ್ತು. ನಂಗೆ ಅನ್ನಿಸ್ದಾಗ ಒಂದು 4-5 ಕಾರ್ಡನ್ನು ನಾವು ಆರಾಮಾಗಿ ಇಟ್ಕೋಬೋದು, ಆಯಿತಾ. ಬಟ್ ತುಂಬ ಕೇರ್ಫುಲ್ ಆಗಿರಬೇಕು. ಈ ಮ್ಯಾಗ್ನೆಟ್ ಹೌದು ಒಂದು ಲೆವೆಲಿಗೆ ಸ್ಟ್ರಾಂಗ್ ಆಗಿದೆ, ಆಯಿತಾ. ನೋಡಿ ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ಅಂದರೆ ಬಂದ್ಬಿಡುತ್ತಲ್ಲ. ಸೊ ಒಟ್ಟಿಗೆ ಅಂಟ್ಕೊಳ್ಳುತ್ತೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇದರ ಜೊತೆಗೆ ಇದು ಒಂದು ಫೋನ್ ಸ್ಟ್ಯಾಂಡ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ನೋಡಿ ನಾವೇನೋ ಮೂವಿಗೆ ನೋಡ್ತಿರ್ತೀವಿ, ರೀಲ್ಸ್ ನೋಡ್ತಾ ಇರ್ತೀವಿ ಅಂತ ಅಂದರೆ ಈ ರೀತಿ ವರ್ಟಿಕಲ್ ಆಗಿ ನಾವು ಇಟ್ಕೋಬೋದು. ಆರಿಜಾಂಟಲ್ ಆಗಿ ಈ ಥರ ಸ್ಟ್ರೈಟಾಗಿ ವರ್ಟಿಕಲ್ ನಿಂತ್ಕೊಳ್ಳುತ್ತೆ, ಬಟ್ ಆರಿಜಾಂಟ್ ಆಗಲ್ಲ. ಸೊ ವರ್ಟಿಕಲ್ ಆಗಿ ನಾವು ಈ ಥರ ಫೋನ್ ಸ್ಟ್ಯಾಂಡ್ ರೀತಿ ಇದನ್ನು ಯೂಸ್ ಮಾಡ್ಬೋದು. ತುಂಬ ಡಿಫ್ರೆಂಟ್ ಆಗಿದೆ. ಎಷ್ಟಕ್ಕೆ ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ನನಗೆ ಈ ಫೋನ್ ರೇಟ್ ಮಾತ್ರ ಗೊತ್ತು. ಈ ಬಾಕ್ಸ್ ಮೇಲೆ ಏನು ಪ್ರೈಸ್ ಹಾಕಿಲ್ಲ ಅವರು. ಇದೆಲ್ಲ ಫ್ರೀಯಾಗಿ ಕೊಟ್ಟರೆ ಅವರು ಫೋನ್ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ 100% ಕೊಡಲ್ಲ. ಸಪ್ರೇಟಾಗಿ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಬೇಕು. ಸೊ ಒಟ್ಟಿನಲ್ಲಿ ಒಂಥರ ಡಿಫ್ರೆಂಟ್ ಆಕ್ಸೆಸರಿ ಅಂತ ಬೇಕಾದರೂ ಅನ್ಬೋದು. ಇನ್ನು ಮುಂದಿನ ಮತ್ತು ಕೊನೆಯ ಆಕ್ಸೆಸರಿ ಬಂದ್ಬಿಟ್ಟು CMF ಬೈ ನಥಿಂಗ್ ಇಂಟರ್ಚೇಂಜಬಲ್ ಲೆನ್ಸು. ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಬಾಕ್ಸು. ಇದನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಈ ಲೆನ್ಸ್ಗಳು ಸಿಗ್ತಾ ಇದೆ. ನಂತರ ಒಂದು ಸಣ್ಣ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ.
ಸೊ ಈ ಎರಡು ಲೆನ್ಸ್ಗಳು ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸಾಲಿಡ್ ಆಗಿದೆ ಇವರು, ಒಂಥರ ಮೆಟಾಲಿಕ್ ಕೇಸಿಂಗ್ ಅನಿಸುತ್ತೆ. ಲೆನ್ಸ್ನ ಕ್ವಾಲಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿರೋ ರೀತಿ ಇದೆ. ನಾವು ಈ ಇಂಟರ್ಚೇಂಜಬಲ್ ಲೆನ್ಸನ್ನು ಈ ಒಂದು ಕೇಸಿಗೆ ಅಟ್ಯಾಚ್ ಮಾಡ್ಬೋದು. ನೋಡ್ತಾ ಇದ್ದೀರಾ ಈ ರೀತಿ. ಈ ಎರಡರಲ್ಲಿ ಒಂದು ಮ್ಯಾಕ್ರೋ ಲೆನ್ಸ್ ರೀತಿ ಕೆಲಸವನ್ನು ಮಾಡುತ್ತೆ, ಇನ್ನೊಂದು ವೈಡ್ ಆ್ಯಂಗಲ್ ಲೆನ್ಸ್ ರೀತಿ ಕೆಲಸವನ್ನು ಮಾಡುತ್ತೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ನಾನೀಗ ಹಾಕಿರುವಂಥದ್ದು ವೈಡ್ ಆ್ಯಂಗಲ್ ಲೆನ್ಸು. ನೋಡಿ 1x ಎಷ್ಟು ವೈಡ್ ಆಗಿದೆ ಅಂತ ಅಂದರೆ ನೋಡಿ ಈ ಥರ 1x ಎಷ್ಟು ವೈಡ್ ಆಗಿದೆ. ನಾನೀಗ ಈ ವೈಡ್ ಆ್ಯಂಗಲ್ ಕ್ಯಾಮ್ರಾ ಸ್ವಿಚ್ ಮಾಡಿದ್ರೆ ಇದಕ್ಕೆ ಬೇರೆದು ಸ್ವಿಚ್ ಆಯಿತು ಆಯಿತಾ. ಸೊ ಈ ಮೇಯ್ನ್ ಸೆನ್ಸಾರಿಗೆ ನಾವು ಈ ಲೆನ್ಸನ್ನು ಹಾಕಿರೋದು. ಈಗ ನಾನು ಏನು ಮಾಡ್ತೀನಿ ಹಂಗೆ ನೋಡ್ತಾ ಇರಿ. ನಾನೀಗ ಈ ಲೆನ್ಸನ್ನು ರಿಮೂವ್ ಮಾಡ್ತೀನಿ. ನೋಡಿ ಈಗ ಹೆಂಗಿದೆ, ನಾನೀಗ ಇದನ್ನು ಹಾಕಿದ್ರೆ ಫುಲ್ ವೈಡ್ ಆಗುತ್ತೆ. ಸೊ ಈ ರೀತಿ ನೋಡಿ ನೋಡಿ ಹಿಂಗೆ ತೆಗೆದ್ರೆ ವೈಡ್ ಇರೋಲ್ಲ, ಇದನ್ನು ಹಾಕಿದ ತಕ್ಷಣ ಫುಲ್ ವೈಡ್ ಆಗುತ್ತೆ ಈ ಥರ. ಸೊ ಇನ್ನೊಂದು ಅವ್ರು ಕೊಟ್ಟಿರೋದು ಮ್ಯಾಕ್ರೋ ಲೆನ್ಸು. ನಾವು ಇದನ್ನು ಸೇಮ್ ಈ ಮೇನ್ ಸೆನ್ಸಾರಿಗೆ ಅಟ್ಯಾಚ್ ಮಾಡ್ಬೋದು. ಈ ಕೇಸಲ್ಲೇ ಅಟ್ಯಾಚ್ ಮಾಡೋದಕ್ಕೆ ನಮಗೆ ಕೊಟ್ಟಿದ್ದಾರೆ ಆಯಿತಾ ಇಲ್ಲಿ. ಸೊ ಇದ್ರೊಳಗೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು. ಅದು ಎಷ್ಟು ದಿನ ಕೆಲಸ ಮಾಡುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸದ್ಯಕ್ಕೆ ಟೈಟಾಗಿ ಕೂತ್ಕೋತಾ ಇದೆ. ಮೋಸ್ಟ್ಲಿ ಯೂಸ್ ಮಾಡ್ತಾ ಅದು ಲೂಸ್ ಆಗಬಹುದೇನೋ ಆಯಿತಾ. ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿ ಕೆಲಸವನ್ನು ಮಾಡುತ್ತೆ. ಏನು ಮ್ಯಾಕ್ರೋ ಇದೆ ಗುರು ಇದು, ಹೆವಿ ಕ್ಲೋಸ್, ಯಪ್ಪ ಬೆಂಕಿ ಅಂತೀನಿ, ಕ್ರೇಜಿ ಗುರು, ಸಕ್ಕತ್ತಾಗಿದೆ. ತುಂಬ ಕ್ಲೋಸ್ ಮಾಡ್ಬೋದು ನಾವು 100% ಒಟ್ಟಿಗೆ. ಚೆನ್ನಾಗಿದೆ ನೋಡಿ. ಒಂದು ಲೆವೆಲಿಗೆ ಮ್ಯಾಕ್ರೋ ಶಾರ್ಟ್ಸ್ಗಳು ನಮಗೆ ಸಿಗುತ್ತೆ. ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ. ಸೊ ನಮಗೆ ಈ ಕೇಸ್ಗೆ ಈ ಎಲ್ಲ ಆಕ್ಸೆಸರೀಸನ್ನು ಯೂಸ್ ಮಾಡೋ ರೀತಿ ಮಾಡಿದ್ದಾರೆ. ಬೆಂಕಿಗಳು ಸಣ್ಣ ಸಣ್ಣ ಇನೋವೇಷನ್ಸ್ ಇದೆಲ್ಲ ಆಯಿತಾ. ಬೇರೆ ಬ್ರ್ಯಾಂಡ್ಗಳು ಕೂಡ ಇದೇ ರೀತಿ ಡಿಫ್ರೆಂಟಾಗಿ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ರೆ ನನಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಆಯಿತಾ. ಹೆವಿ ಯುನೀಕ್ ಇನೋವೇಷನ್, ತುಂಬ ಡಿಫ್ರೆಂಟ್ ಆಗಿರೋ, ತುಂಬ ಸಿಂಪಲ್ ಬಟ್ ಯುನೀಕ್ ಇನೋವೇಷನ್ ಆಯಿತು. ಯಾರು ಕೂಡ ಟ್ರೈ ಮಾಡ್ತಿಲ್ಲ. ನಥಿಂಗ್ ಅವರು ಈ CMF ಬ್ರ್ಯಾಂಡ್ನ ಮುಖಾಂತರ ಈ ರೀತಿ ಕೆಲವೊಂದು ಯುನೀಕ್ ವಿಷಯಗಳನ್ನು ಫೋನಿಗೆ ತೊಗೊಂಬರ್ತಾ ಇದ್ದಾರೆ. ಸೊ ಬೆಂಕಿ ವಿಷಯ ಆಯಿತಾ. ಈ ಫೋನಿಂದು ಡೆಡಿಕೇಟೆಡ್ ವಿಡಿಯೋ ಬರುತ್ತೆ. ಸೊ ಇದು ಕೇವಲ ಅನ್ಬಾಕ್ಸಿಂಗು, ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಐ ಹೋಪ್ ನಿಮಗೆ ಈ ಎಲ್ಲ ಆಕ್ಸೆಸರೀಸು, ಈ ಫೋನ್ ಅನ್ಬಾಕ್ಸಿಂಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.